ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಇವತ್ತು ಮಧ್ವಾಚಾರ್ಯರ ಅದೃಶ್ಯರಾದಂಥ ದಿನ. ಮಧ್ವರು ಅದೃಶ್ಯರಾದರು ಅಂದರೆ ಎಲ್ಲರ ಕಣ್ಣಿಗೂ ಕಾಣುವಂತಿದ್ದವರು ಭಗವಂತನ ಸಂಕಲ್ಪದಂತೆ ಎಲ್ಲರ ಕಣ್ಣಿಗೆ ಕಾಣದಂತಾದರು. ಉತ್ತರ ಬದರಿಕಾಶ್ರಮಕ್ಕೆ ಪ್ರಯಾಣ ಬೆಳೆಸಿದ್ರು ಅಂತ ಅಭಿಪ್ರಾಯವನ್ನ ಹೇಳ್ತಾರೆ. ಅದಕ್ಕೆ ಮಧ್ವ ನವಮಿ ಅಂತ ಆಚರಣೆ ಮಾಡುವ ಪದ್ಧತಿ ಬಂತು. ಭಗವತ್ಪಾದರು ಅದೃಶ್ಯರಾಗುವಾಗ ಅರ್ಥಾತ್ ಎಲ್ಲರಿಗೆ ಹೇಳೇ ಹೊರಟ್ರಂತೆ. ಇವತ್ತಿಗೂ ಅನಂತಾಸನನ ಸನ್ನಿಧಾನದಲ್ಲಿ ಅವರ ದೇವಸ್ಥಾನವನ್ನು ನೋಡ್ತೇವೆ, ಅವರ ಸನ್ನಿಧಾನವನ್ನು ನೋಡ್ತೇವೆ. ಐತರೆಯ ಭಾಷ್ಯವನ್ನ ಎಲ್ಲ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ರಂತೆ. ಆ ಐತರೆಯ ಭಾಷ್ಯವನ್ನು ಪಾಠ ಮಾಡಿ ದೇವತೆಗಳೆಲ್ಲ ಬಂದು ಆಕಾಶದಲ್ಲಿ ಪುಷ್ಪವೃಷ್ಟಿ ಮಾಡಿದ್ರಂತೆ. ಆ ಪುಷ್ಪವೃಷ್ಟಿ ಮಾಡಿದ ಮೇಲೆ ಭಗವತ್ಪಾದರು ಭಗವಂತನ ಸಂಕಲ್ಪದಂತೆ ಇನ್ನು ನಾವಿಲ್ಲಿಂದ ಹೊರಡಬೇಕು ಅಂತ ಶಿಷ್ಯರಿಗೆ ಅಭಯ ನೀಡಿ ಅಲ್ಲಿಂದ ಹೊರಟರು ಅಂತ ಕಥೆ ಇದೆ. ಒಂದು ರೂಪದಿಂದ ಅದೃಶ್ಯರಾಗಿ ಇನ್ನೂ ಕೂಡ ಅದೇ ಸ್ಥಳದಲ್ಲಿ ಇದ್ದಾರಂತೆ. ಹಾಗಾಗಿ ಅದೃಶ್ಯೋ ರೂಪ್ಯ ಪೀಠೇಸ್ತಿ ಅಂತಾರೆ. ಅದೃಶ್ಯರಾಗಿ ರೂಪ್ಯಪೀಠಪುರ ಅಂದ್ರೆ ಉಡುಪಿಯಲ್ಲಿ ಇನ್ನೂ ಸನ್ನಿಹಿತರಾಗಿದ್ದಾರೆ ಭಗವತ್ಪಾದರು ಅಂತ ಒಂದು ಅಂಶವನ್ನ ನಾವು ನಮ್ಮ ಗುರುಗಳ ಬಗ್ಗೆ ಅರ್ಥಕೊಳ್ಬೇಕು. ಇನ್ನೊಂದು ಅಂಶ ನಾರಾಯಣ ಪಂಡಿತರು ಮಧ್ವ ವಿಜಯದಲ್ಲಿ ಹೇಳುವಾಗ ಹೇಳ್ತಾರೆ, ಭಗವತ್ಪಾದರು ರಚಿಸಿಕೊಟ್ಟ ಬ್ರಹ್ಮಸೂತ್ರ ಭಾಷ್ಯ ಇದೆಯಲ್ಲ, ಎಲ್ಲ ವೇದಾಂತ ಸೂತ್ರಗಳ ಭಾಷ್ಯ, ಆ ಭಾಷ್ಯವೇ ಭಗವತ್ಪಾದರ ಒಂದು ಪ್ರತೀಕ ಅಂತಾರವರು. ರೂಪಮನ್ಯದಿವಧನ್ಯಮಾತ್ಮನಃ, ರೂಪಮನ್ಯದಿವಧನ್ಯಮಾತ್ಮನಃ ಅಂತಂದ್ರು. ಅವರದೇ ಆದ ಮತ್ತೊಂದು ರೂಪದಂತೆ ಭಾಷ್ಯವಿದೆ ಅಂತ ಹೇಳಿದ್ದಾರೆ. ವ್ಯಾಸರೇ ಆದೇಶ ಮಾಡಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ನೀವೇ ರಚನೆ ಮಾಡಬೇಕು ಅಂತ ಹೇಳಿದ್ರಿಂದ ಆ ಭಾಷ್ಯವನ್ನ ರಚನೆ ಮಾಡಿದ್ರಂತೆ. ಭಗವಂತನ ಆದೇಶದಂತೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆಯಾಗಿದೆ. ಆ ಬ್ರಹ್ಮಸೂತ್ರ ಭಾಷ್ಯವನ್ನ ನಾರಾಯಣ ಪಂಡಿತರು ವರ್ಣನೆ ಮಾಡುವಾಗ ಅದು ಹೇಗಿದೆ, ಅದನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ತಾ ಈ ಮಾತನ್ನು ಹೇಳ್ತಾರೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ. ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತಾರೆ. ಭಗವತ್ಪಾದರು ರಚನೆ ಮಾಡಿದ ಭಾಷ್ಯ, ಬ್ರಹ್ಮಸೂತ್ರದ ಭಾಷ್ಯ ಇದೆಯಲ್ಲ, ಅದು ಅವರಿಗಿಂತ ಮುಂಚೆ ಸುಮಾರು ದಾರ್ಶನಿಕರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ರಚನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಎಲ್ಲ ಭಾಷ್ಯಗಳಲ್ಲಿ ಬ್ರಹ್ಮಸೂತ್ರಗಳ ಅರ್ಥ ಏನು ಅಂತ ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಬುದ್ಧಿಯಲ್ಲಿದ್ದದ್ದನ್ನು ಬ್ರಹ್ಮಸೂತ್ರದ ಅರ್ಥವನ್ನಾಗಿ ಹೇಳಿದ್ದೇ ಹೆಚ್ಚು. ಅಂದ್ರೆ ಬುದ್ಧಿಯಲ್ಲಿದ್ದುದನ್ನ ಬ್ರಹ್ಮಸೂತ್ರದಲ್ಲಿ ಇದೆ ಅಂತ ತುರುಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಭಗವತ್ಪಾದರು ಮಾತ್ರ ಬ್ರಹ್ಮಸೂತ್ರಗಳಿಗೆ ತಮ್ಮ ಬುದ್ಧಿಯಲ್ಲಿದ್ದ ಸ್ವಂತಿಕೆಯನ್ನು ಮೆರಿಲಿಲ್ಲ. ಯಾಕಂದ್ರೆ ಭಗವತ್ಪಾದರು ವ್ಯಾಸರಿಂದಲೇ ಪಾಠವನ್ನು ಮಾಡಿಸಿಕೊಂಡಿದ್ರು. ಸ್ವತಃ ವೇದವ್ಯಾಸರೇ ಪಾಠ ಮಾಡಿದ್ದು, ಮೇಲಾಗಿ ಸರ್ವಜ್ಞರು. ಹಾಗಾಗಿ ತಮ್ಮ ಬುದ್ಧಿಗೆ ತೋಚಿದ್ದನ್ನು ಬ್ರಹ್ಮಸೂತ್ರದ ಅರ್ಥ ಅಂತ ವರ್ಣನೆ ಮಾಡಲಿಲ್ಲ. ಮತ್ತೇನ್ ಮಾಡಿದ್ರು? ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣೀಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದಮನಂತ ಸೌಖ್ಯದಂ. ವೇದವ್ಯಾಸರ ಹೃದಯಕ್ಕೆ ಅತ್ಯಂತ ಪ್ರಿಯವಾದ ಭಾಷ್ಯವನ್ನು ರಚನೆ ಮಾಡಿದ್ರಂತೆ.
ವ್ಯಾಸದೇವ ಹೃದಯ ಅತಿವಲ್ಲಭಂ ಭಾಷ್ಯಂ ಅಂತಾರೆ. ಭಗವತ್ಪಾದರು ಅತ್ಯಂತ ಪ್ರಿಯರೇ ವೇದವ್ಯಾಸರಿಗೆ. ವೇದವ್ಯಾಸ ಅಂದ್ರೆ ಸಾಕ್ಷಾತ್ ನಾರಾಯಣನ ಅವತಾರ. ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ವೇದವ್ಯಾಸ ಅಂದ್ರೆ ಯಾವುದೋ ಒಬ್ಬ ಸಾಮಾನ್ಯ ಋಷಿ ಅಂತ ಕಲ್ಪನೆ ಇದೆ, ಅದು ತಪ್ಪು. ವ್ಯಾಸ ಅಂದ್ರೆ ಸಾಕ್ಷಾತ್ ಭಗವಾನ್ ನಾರಾಯಣನೇ. ಅವನ ಹೃದಯಕ್ಕೆ ಅತ್ಯಂತ ಪ್ರಿಯವಾದ ಭಾಷ್ಯವನ್ನ ಲೋಕಕ್ಕೆ ರಚನೆ ಮಾಡಿಕೊಟ್ರು. ಅಲ್ಲಿರುವ ವಿಷಯಗಳೇನು? ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ವಿಷಯ ಏನು? ಪ್ರಮುಖವಾಗಿ ವಾಸುದೇವ ಮಗಣೀಯ ಸದ್ಗುಣಂ. ವಾಸುದೇವ ಅಂದ್ರೆ ಪರಮಾತ್ಮ, ಅವನು ಅನಂತ ಗುಣ ಪರಿಪೂರ್ಣ ಅನ್ನೋ ವಿಷಯವನ್ನ ಅಲ್ಲಿ ಸಾಧನೆ ಮಾಡ್ತಾರೆ. ಆ ವಾಸುದೇವನೇ ಸಕಲ ದೋಷ ದೂರ ಅನ್ನೋದನ್ನ ಭಾಷ್ಯದಲ್ಲಿ ಸಾಧನೆ ಮಾಡ್ತಾರೆ. ಆ ವಾಸುದೇವನೇ ಜ್ಞಾನ ಭಕ್ತಿ ಎಲ್ಲವನ್ನೂ ನಮಗೆ ನೀಡುವವ, ಪುರುಷಾರ್ಥವನ್ನ, ಮೋಕ್ಷ ಪುರುಷಾರ್ಥವನ್ನ ನೀಡುವವ, ಅನಂತ ಸೌಖ್ಯವನ್ನ ನೀಡುವವ. ಹೀಗೆ ಭಗವಂತನ ವ್ಯಕ್ತಿತ್ವವನ್ನ ಸ್ವಲ್ಪವೂ ಪ್ರಮಾಣಗಳಿಗೆ ವಿರೋಧ ಬರದಂತೆ ಸಮರ್ಥನೆ ಮಾಡ್ಲಿಕ್ಕೆ ಹೊರಟದ್ದು ಬ್ರಹ್ಮಸೂತ್ರ ಭಾಷ್ಯ. ಆ ಕಾರ್ಯ ಚೆನ್ನಾಗಿ ನಡೆದಿದೆ ಅಲ್ಲಿ. ನಾವೆಲ್ಲ ಮಧ್ವರ ಸಂತತಿಯಲ್ಲಿ ಬಂದವರು ಒಂದಲ್ಲ ಒಂದು ಮುಖದಿಂದ, ಪ್ರವಚನದಿಂದಲೋ ಪಾಠದಿಂದಲೋ ಅಧ್ಯಯನಶೀಲತೆಯಿಂದಲೋ ಆ ಭಗವತ್ಪಾದರ ಭಾಷ್ಯವನ್ನ, ಅಲ್ಲಿರುವ ವಿಷಯಗಳನ್ನ ಅರ್ಥಾನುಸಂಧಾನ ಮಾಡಲೇಬೇಕು. ಮುಕ್ತಿಗಾಗಿ, ಸಂಸಾರದಿಂದ ಮುಕ್ತಿಗಾಗಿ ಅದನ್ನು ಮಾಡಲೇಬೇಕು. ಭಾಷ್ಯದಲ್ಲಿ ಭಗವತ್ಪಾದರು ಹೆಚ್ಚು ವೇದ ವಾಕ್ಯಗಳನ್ನ ಅನುವಾದ ಮಾಡ್ತಾ ಬರ್ತಾರೆ. ಸೂತ್ರಕ್ಕನುಗುಣವಾದ ಆ ಶಾಖೆಗೆ ಸಂಬಂಧಪಟ್ಟ ವಾಕ್ಯಗಳನ್ನ ಹೇಳ್ತಾ ಬರ್ತಾರೆ. ಅಲ್ಲಿಯೂ ಸ್ವಂತ ಅರ್ಥವನ್ನು ಹೇಳಲ್ಲ. ಅವುಗಳನ್ನು ವಿವರಣೆ ಮಾಡಲಿಕ್ಕೆ ಮತ್ತೆ ಪೌರುಷೇಯ ಸ್ಮೃತಿ ವಾಕ್ಯಗಳನ್ನು ಉದಾಹರಿಸ್ತಾರೆ. ಇದು ಭಗವತ್ಪಾದರು ಭಾಷ್ಯವನ್ನ ರಚಿಸುವಾಗ ಬ್ರಹ್ಮಸೂತ್ರಕ್ಕೆ ಮೊದಲು ವೇದವಾಕ್ಯ, ಅಂದ್ರೆ ಯಾವ ವೇದವಾಕ್ಯಕ್ಕೆ ಸಂಬಂಧಪಟ್ಟಂತೆ ಈ ಸೂತ್ರ ಬಂದಿದೆ, ಆ ವೇದವಾಕ್ಯಕ್ಕೆ ವಿವರಣೆ ಕೊಡ್ಲಿಕ್ಕೆ ಸ್ಮೃತಿ ವಾಕ್ಯ ಅಂದ್ರೆ ಪೌರುಷೇಯ ವಾಕ್ಯ, ಮತ್ತು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಯುಕ್ತಿ, ಅತ್ಯಂತ ಉಚಿತವಾಗುವ ರೀತಿಯಲ್ಲಿ ಯುಕ್ತಿಯನ್ನು ಹೇಳ್ತಾರೆ. ಉಕ್ತಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹುಃ ವ್ಯಂಜಯತ್ ಸ್ಮೃತಿವಚೋಭಿರಂಜಸಾ ತಸ್ಯ ಜಾರ್ಥಮತಿಯುಕ್ತ ಯುಕ್ತಿಮತ್ ಅಂತಾರೆ. ಅತ್ಯಂತ ಯುಕ್ತವಾದ ಪ್ರಮಾಣಬದ್ಧವಾದ ಪ್ರಾಮಾಣಿಕವಾದ ಅರ್ಥವನ್ನೇ ಆ ಬ್ರಹ್ಮಸೂತ್ರಕ್ಕೆ, ಆ ಉದಾಹರಿಸಿದ ವೇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಭಗವತ್ಪಾದರು. ಇಂಥ ಅದ್ಭುತವಾದ ಭಾಷ್ಯ ಭಗವತ್ಪಾದರ ಭಾಷ್ಯ ಅಂತ ನಮಗ ಆ ಭಾಷ್ಯದ ಬಗ್ಗೆ ವರ್ಣನೆಯನ್ನು ಮಾಡಿ ಹೇಳ್ತಾರೆ. ಒಮ್ಮೊಮ್ಮೆ ಭಾಷ್ಯದ ವಚನಗಳನ್ನು ನೋಡಿದರೆ ಅತಿ ಸಣ್ಣ ಹುಡುಗನಿಗೂ ಕೂಡ ಇಷ್ಟೇನ ಅರ್ಥ, ಇದು ಎಷ್ಟು ಸುಲಭ ಇದೆ ಅಂತ ಅನಿಸೋ ಹಾಗೆ ರಚನೆ ಮಾಡಿದ್ದಾರೆ. ಅದೇ ವಿದ್ವಾಂಸನಾದವನು ನೋಡಿದ್ರು ಇದು ಏನಪ್ಪ ಅರ್ಥನೇ ಆಗಲ್ಲ ಅನ್ನೋ ಹಾಗೂ ರಚನೆ ಮಾಡಿದ್ದಾರೆ. ಬಾಲಕರಿಗೆ ಸುಲಭವೆನಿಸುತ್ತದೆ, ವಿದ್ವಾಂಸರಿಗೂ ಕೂಡ ದುರ್ರೂಪವಾಗಿದೆ. ನೋಡಿ, ಆ ಭಾಷ್ಯ ಒಂದರ್ಥದಲ್ಲಿ ಮಿರಾಕಲ್ ಇದ್ದಾಗಿದೆ, ಮಾಂತ್ರಿಕ ಶಕ್ತಿ. ಯಾರ ಮನೆಯಲ್ಲಿ ಭಾಷ್ಯವನ್ನ ದಿನನಿತ್ಯ ಪಾರಾಯಣ ಮಾಡ್ತಾರೆ, ಭಾಷ್ಯ ಪುಸ್ತಕವನ್ನಾದ್ರೂ ಒಂದ್ಸಲಿ ನಮಸ್ಕರಿಸಬೇಕು. ಹಿಂದಿನ ಕಾಲದಲ್ಲಿ ಭಾಷ್ಯ ಪುಸ್ತಕವನ್ನ ದೇವರೊಟ್ಟಿಗೆ ಇಟ್ಟು ಪೂಜಿಸ್ತಾ ಇರುವ ಪದ್ಧತಿ ಇತ್ತು, ಈಗಲೂ ಕೆಲವ್ರ ಮನೆಯಲ್ಲಿದೆ. ನಾವು ಅವರ ಸಂತತಿಯಲ್ಲಿ ಬಂದವರು, ಅವರ ಬ್ರಹ್ಮಸೂತ್ರ ಭಾಷ್ಯ ಅದು ಅವರದೇ ಪ್ರತೀಕ ಅಂತ ಅದನ್ನು ಪೂಜಿಸುವ ಪದ್ಧತಿ, ಅದನ್ನ ಅಧ್ಯಯನ ಮಾಡೋದು, ದಿನನಿತ್ಯ ಸ್ವಲ್ಪಲ್ಲ ಸ್ವಲ್ಪ ಭಾಷ್ಯವನ್ನ ಕೇಳಿಯೇ ಮುಂದಿನ ಕೆಲಸದಲ್ಲಿ ತೊಡಗೋದು ಅಂತ. ಯಾಕೆಂದ್ರೆ ಅದು ಅವರ ಪ್ರತೀಕ. ಬಾಲ ಸಂಘಮಪಿ ಬೋಧಯದ್ಭೃಶಂ, ಹುಡುಗರಿಗೂ ಕೂಡ ಸುಲಭವಾಗಿ ಚೆನ್ನಾಗಿ ಅರ್ಥ ಆಗುವಂತೆ ಮಾತುಗಳು ಕಂಡು ಬರ್ತಾರೆ.
ದುರ್ನಿರೂಪ ವಚನಂಚ ಪಂಡಿತೈಹಿ, ಪಂಡಿತರಿಗೂ ತಲೆ ತುರಿಸ್ಕೊಳ್ಳೋ ಹಾಗೂ ಮಾಡ್ತದೆ. ಇದು ಭಗವತ್ಪಾದರ ಭಾಷ್ಯ. ಭಗವತ್ಪಾದರು ಹಾಗೇ ಇದ್ರಂತೆ, ಅವರ ವ್ಯಕ್ತಿತ್ವವೂ ಹಾಗೇ ಇತ್ತು. ಅದಕ್ಕೆ ಎರಡಕ್ಕೂ ಸೇರಿಸೇ ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತರು. ಅತ್ಯಂತ ಸೌಮ್ಯವಾಗಿದೆ, ಪ್ರಖರವಾದ ವಚನಗಳಿಲ್ಲ. ಭಗವತ್ಪಾದರು ಬಹಳ ಸೌಮ್ಯವಾಗಿದ್ರಂತೆ. ಆದರೆ ಇವರಿಗೆ ವಿಪಕ್ಷರಾದವರಿಗೆ ಮಾತ್ರ ಭಯಂಕರವಾಗಿತ್ತು. ಇವರನ್ನು ಸೋಲಿಸ್ತೇನೆ, ಇವ್ರು ಬರೆದದ್ದು ಸರಿ ಇಲ್ಲ, ಇವ್ರು ಬರೆದದ್ದು ತಪ್ಪಿದೆ ಅಂತ ಹೀಗೆ ಯಾರಾದರೂ ವಿಪಕ್ಷ ವಿರುದ್ಧ ಪಕ್ಷದಲ್ಲಿ ಬಂದ್ರು ಅಂತಾದ್ರೆ ಅವರಿಗೆ ಭಾರಿ ಭಯಂಕರವಾಗಿದೆ. ಮತ್ತೆ ಒಂದು ದೋಷಗಳು ಭಾಷ್ಯದೊಳಗಿಲ್ಲ, ಎಷ್ಟು ಹುಡುಕಿದ್ರೂ ನೀವು ಆ ದೋಷಗಳನ್ನು ಮಾತ್ರ ಅಲ್ಲಿ ಹೇಳಲಿಕ್ಕಾಗಲ್ಲ. ಒಂದು ಪದ ವ್ಯರ್ಥ ಇಲ್ಲ. ನಾವ್ಯಾರಾದ್ರೂ ಮಾತನಾಡುವಾಗ ಎಷ್ಟು ವ್ಯರ್ಥ ಪದಗಳನ್ನು ಬಳಸ್ತೇವೆ. ಅವರ ಭಾಷ್ಯದೊಳಗೆ ಅವಂಧ್ಯ ಭಾಷಣ, ಒಂದು ಪದವೂ ವ್ಯರ್ಥವಾದದ್ದಿಲ್ಲ. ಎಷ್ಟು ಕಟ್ಟಿಟ್ಟಾಗಿ ನಿರ್ಮಾಣ ಮಾಡಿರಬೇಕು. ಭಾಷ್ಯದ ಲಕ್ಷಣಗಳೆಲ್ಲ ಚೆನ್ನಾಗಿ ನೀವು ಅರಿತು ಸಮನ್ವಯ ಮಾಡಿಕೊಳ್ಳಿಕ್ಕೆ ಬರ್ತದೆ. ಬ್ರಹ್ಮಸೂತ್ರದ ಭಾಷ್ಯ ನೋಡಿಬಿಟ್ರೆ ಆಚಾರ್ಯರ ಹೃದಯ ಏನು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಲಕ್ಷಣ ಭರಿತವಾದ ಭಾಷ್ಯ. ಹಾಗಾಗಿ ಇವತ್ತಿಗೂ ಭಗವತ್ಪಾದರ ಭಾಷ್ಯವನ್ನ ದೇವಲೋಕದಲ್ಲಿ ದೇವಾನುದೇವತೆಗಳು ಕೂಡ ಅದನ್ನ ಪಾರಾಯಣ ಮಾಡ್ತಾರಂತೆ. ಮಾನನೀಯಮಪಿ ನಾಕಿನಾಯಕೈಹಿ, ನಾಕಿನಾಯಕೈಹಿ ಮಾನನೀಯಂ. ನಾಕಿ ಅಂದ್ರೆ ಸ್ವರ್ಗ, ಸ್ವರ್ಗದಲ್ಲಿರುವ ದೇವತೆಗಳು ಇವತ್ತಿಗೂ ಈ ಬ್ರಹ್ಮಸೂತ್ರ ಭಾಷ್ಯವನ್ನೇ ಆರಾಧಿಸ್ತಾರೆ, ಪೂಜಿಸ್ತಾರೆ, ಅಧ್ಯಯನ ಮಾಡ್ತಾರೆ, ಗೌರವಿಸ್ತಾರೆ. ಇದಲ್ವೇ ಶಕ್ತಿ? ನಾವಂಥ ಭಗವತ್ಪಾದರ ಸಂತತಿಯಲ್ಲಿ ಪರಂಪರೆಯಲ್ಲಿ ಬಂದಿದ್ದೇವೆ ಅಂದಾಗ ಆ ಭಾಷ್ಯವನ್ನು ಕಡೆಗಾಣಿಸೋದೆ? ಯಾವತ್ತೂ ಕಡೆಗಾಣಿಸಬಾರದು ಭಗವತ್ಪಾದರ ಬ್ರಹ್ಮಸೂತ್ರ ಭಾಷ್ಯವನ್ನ. ಏನು ಬೇಕಾದರೂ ಸಿದ್ಧಿ ಕೊಡುವ ಶಕ್ತಿ ಭಾಷ್ಯಕ್ಕಿದೆ ಅಂತಾರೆ. ನಾರಾಯಣ ಪಂಡಿತರದೇ ಒಂದು ಮಾತು, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯಾ ಸುರಾದ್ಯಾ ನರಾಂತಾ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮಹಾನಂದ ತೀರ್ಥರ ಈ ಬ್ರಹ್ಮಸೂತ್ರ ಭಾಷ್ಯದ ಭಾವವನ್ನ ಅವರವರ ಬುದ್ಧಿಶಕ್ತಿ ಇದ್ದಷ್ಟು, ಎಲ್ಲರೂ ಪೂರ್ಣ ಅಂತಲ್ಲ, ಅವರವರ ಶಕ್ತಿ ಇದ್ದಷ್ಟು ಆವೃತ್ತಿ ಮಾಡಿದರೆ, ಪಾಠ ಕೇಳಿಸ್ಕೊಂಡ್ರೆ ಅವರಿಗೆ ಸಕಲ ಪುರುಷಾರ್ಥಗಳನ್ನು ನೀಡ್ತಾರೆ. ನೋಡಿ, ಇದು ನಾರಾಯಣ ಪಂಡಿತರು ಮಧ್ವ ವಿಜಯದಲ್ಲಿ ದಾಖಲು ಮಾಡಿದ ಮಾತು. ಅಂಥ ಅದ್ಭುತವಾದ ಭಾಷ್ಯ ಇದು ಅಂತ ಭಾಷ್ಯದ ಹಿರಿಮೆಯನ್ನ, ಅದರ ಗರಿಮೆಯನ್ನ ಅನುಸಂಧಾನ ಮಾಡಿಸಿದ್ದಾರೆ. ಆ ಭಾಷ್ಯದ ಬಗ್ಗೆನೇ ವಿಸ್ತಾರವಾಗಿ ಚಿಂತನೆ ಕೊಟ್ಟಿದ್ದಾರೆ. ನಾವು ಅದನ್ನು ಸಾಧ್ಯವಾದಷ್ಟು ಆವೃತ್ತಿ ಮಾಡಬೇಕು, ಅಧ್ಯಯನ ಮಾಡಬೇಕು ಅಂತ ತಾತ್ಪರ್ಯ. ಇನ್ನೊಂದು ಅವರ ಚರಿತ್ರೆಗಳಲ್ಲಿ ಬರ್ತದೆ, ಭಗವತ್ಪಾದರು ಹೆಚ್ಚು ಐತರೇಯ ಅಂತ ಒಂದು ಉಪನಿಷತ್ತಿನ ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ರಂತೆ. ತಮಗೆ ವೇದ ಪಾಠ ಮಾಡ್ಲಿಕ್ಕೆ ಬಂದ ಗುರುಗಳಿಗೂ ಐತರೇಯ ಉಪನಿಷತ್ತಿನ ರಹಸ್ಯವನ್ನೇ ಬೋಧಿಸಿ ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಬಿಟ್ರಂತೆ. ವಯಸ್ಸು ಸಣ್ಣದಿತ್ತು, ವೇದ ಪಾಠಶಾಲೆಗೆ ಸೇರಿಸಿದ್ರಂತೆ ಮಧ್ಯಗೇಹ ಭಟ್ರು. ಆ ವೇದ ಪಾಠ ಹೇಳ್ಕೊಡ್ತಿದ್ದವರಿಗೆ ಗುರುದಕ್ಷಿಣೆಯಾಗಿ ಐತರೇಯ ಉಪನಿಷತ್ತಿನ ಭಾವವನ್ನು ಹೇಳಿದ್ರು ಅಂತ ಇದೆ. ಈಗ ತಾನೇ ಕೇಳಿದ್ವಿ, ಅದೃಶ್ಯರಾಗುವ ಮುನ್ನವೂ ಐತರೇಯ ಉಪನಿಷತ್ತಿನ ಭಾಷ್ಯವನ್ನೇ ಎಲ್ಲರಿಗೆ ಉಪದೇಶ ಮಾಡ್ತಿದ್ರು ಅಂತ ಕೇಳ್ತೀವಿ. ಮಧ್ಯದಲ್ಲಿಯೂ ಮೂರು ಕಡೆ ಐತರೇಯ ಭಾಷ್ಯದ ಬಗ್ಗೆ ಭಗವತ್ಪಾದರು ಸಮುದ್ರ ತೀರ ಕಣ್ವ ತೀರ್ಥದಲ್ಲಿ ಕುಳಿತಾಗ ಅದರದೇ ಪಾಠ ಮಾಡ್ತಾ ಇದ್ರು ಅಂತ ಕಥೆ ಬರ್ತದೆ. ಕಣ್ವ ತೀರ್ಥ ಅಂತ ಬಹಳ ಪ್ರಸಿದ್ಧ ಸ್ಥಳ
ಸಮುದ್ರ ತೀರ, ಅಲ್ಲೂ ಐತರೆಯ ಭಾಷ್ಯವನ್ನೇ ಪಾಠ ಮಾಡ್ತಿದ್ರು ಅಂತ ಬರ್ತದೆ. ಇನ್ನೊಂದು ಕಡೆಯಲ್ಲಿ ಭಾಗವತವನ್ನ ಚೆನ್ನಾಗಿ ಪ್ರವಚನ ಮಾಡ್ತಿದ್ರಂತೆ ಭಗವತ್ಪಾದರು. ಭಾಗವತದ ಶ್ಲೋಕಗಳನ್ನು ವಾಚನೆ ಮಾಡಲಿಕ್ಕೆ ಅಂತ ಋಷಿಕೇಶ್ ತೀರ್ಥರಿಗೆ ಹೇಳ್ತಿದ್ರಂತೆ. ಅಂದ್ರೆ ಒಬ್ಬ ಶಿಷ್ಯನ ಕಡೆಯಿಂದ ಭಾಗವತದ ಶ್ಲೋಕಗಳನ್ನ ಗಾನ ರೂಪವಾಗಿ ಒಳ್ಳೆಯ ಕಂಠದಿಂದ ಗಾನ ಮಾಡಿಸ್ಬೇಕು, ಭಗವತ್ಪಾದರು ಅದನ್ನ ಪ್ರವಚನ ಮಾಡಬೇಕಂತ. ಗಾನ ಪ್ರವಚನ ಹೀಗೂ ಭಾಗವತವನ್ನ ಲೋಕಕ್ಕೆ ಪ್ರಚುರಪಡಿಸಿ ತತ್ವಗಳ ಸಂದೇಶಗಳ ತಿಳಿಸ್ತಾ ಇದ್ರು ಅಂತ ಮಧ್ವ ವಿಜಯದಲ್ಲಿ ಬರ್ತದೆ. ಹಾಗಾಗಿ ಭಗವತ್ಪಾದರಿಗೆ ಭಾಗವತ ಅಂದ್ರೆ ಅತ್ಯಂತ ಪ್ರಿಯ. ಐತರೆಯ ಭಾಷ್ಯ, ಐತರೆಯ ಉಪನಿಷತ್ತು ಅತ್ಯಂತ ಪ್ರಿಯ ಅಂತ ನಮಗೆ ತಿಳಿದು ಬರ್ತದೆ. ನಾವು ಕೂಡ ಭಗವತ್ಪಾದರು ಅಷ್ಟು ಅದನ್ನು ಆಧರಿಸ್ತಾ ಇದ್ರು ಅಂದಮೇಲೆ ಅವುಗಳನ್ನು ಅರ್ಥೈಸಿಕೊಂಡು ಅಲ್ಲಿ ಭಗವಂತನ ಮಹಿಮೆ ಏನು ಹೇಳಿದ್ದಾರೆ ತಿಳಿದುಕೊಳ್ಬೇಕು ಅನ್ಲಿಕ್ಕೆ ಈ ಅಂಶವನ್ನು ತಿಳಿಬೇಕು. ಅವರ ಚರಿತ್ರೆಯಲ್ಲಿ ಹೀಗೂ ಕೆಲವು ಬರ್ತಾರೆ. ಹಸ್ತಿನಾವತಿ ಅಂತ, ಹಸ್ತಿನಾವತಿಯಲ್ಲಿ ಭಗವತ್ಪಾದರು ಒಮ್ಮೆ ಚಾತುರ್ಮಾಸ್ಯ ಕೈಗೊಂಡಿದ್ರಂತೆ. ಆವಾಗ ನದಿ ಭೂಮಿಯನ್ನು ಬಿರುಕು ಬಿಟ್ಟುಕೊಂಡು ಗಂಗಾ ನದಿ ಸ್ವತಃ ಮೂರ್ತಿಮತ್ತಾಗಿ ಬಂದು ಭಗವತ್ಪಾದರನ್ನ ಸೇವಿಸಿದ್ಲಂತೆ. ಅವರನ್ನ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದ್ಲು ಅಂತ ಕಥೆಯಲ್ಲಿ ಉದಾಹರಿಸ್ತಾರೆ. ಗಂಗೆನೇ ಮೂರ್ತಿಮತ್ತಾಗಿ ಬಂದು ಭಗವತ್ಪಾದರನ್ನ ನಮಸ್ಕರಿಸಬೇಕಾದ್ರೆ ಭಗವತ್ಪಾದರ ಆ ಮಹಿಮೆ, ಅವರ ಘನ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಾರಾಯಣ ಪಂಡಿತರು ಇದನ್ನ ಸ್ಪಷ್ಟಪಡಿಸ್ತಾರೆ. ಹಸ್ತಿನಾವತಿಯಲ್ಲಿ ನಡೆದಂತಹ ಕಥೆ ಇದು ಅಂತ ಹೇಳ್ತಾರೆ. ಇನ್ನೂ ಒಂದು ಘಟನೆಯನ್ನು ವರ್ಣಿಸ್ತಾರೆ. ಕುರುಕ್ಷೇತ್ರಕ್ಕೆ ಬಂದಿದ್ರಂತೆ ಭಗವತ್ಪಾದರು. ಎಲ್ಲ ಶಿಷ್ಯರು ಇದ್ರು. ಕುರುಕ್ಷೇತ್ರದಲ್ಲಿ ಹಿಂದೆ ಮಹಾಭಾರತ ಕಾಲದಲ್ಲಿ ಯುದ್ಧ ಆಗಿತ್ತು, ಇಲ್ಲೇ ಈ ರೀತಿ ಯುದ್ಧ ಆಗಿತ್ತು ಅಂತ ಶಿಷ್ಯರಿಗೆ ಹೇಳ್ತಾ ಹೇಳ್ತಾ ಬರ್ತಿದ್ದಾರೆ. ಶಿಷ್ಯರಿಗೆ ಕುತೂಹಲ ಆಯ್ತು. ನೀವೇ ಭೀಮನಾಗಿದ್ರಿ, ನೀವೇ ಆ ಸಮಯದೊಳಗೆ ಯುದ್ಧ ಮಾಡ್ತಾ ಇದ್ರಿ, ನಾವೆಲ್ಲ ಒಂದ್ಸಲಿ ಆದ್ರೂ ನೀವು ಯುದ್ಧ ಮಾಡ್ತಿದ್ದದ್ದ ಆ ಆಯುಧ, ಆ ಗದ, ನಿಮ್ಮ ರೂಪ ಒಂದ್ಸಲಿ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಒಂದ್ಸಲಿ ತೋರಿಸ್ತೀರಾ ಅಂದ್ರಂತ. ಕುರುಕ್ಷೇತ್ರಕ್ಕೆ ಹೋದಾಗ ಆದ ಘಟನೆ. ಭಗವತ್ಪಾದರು ಶಿಷ್ಯರ ಮೇಲೆ ವಾತ್ಸಲ್ಯದಿಂದ ನನ್ನ ಆಯುಧ ನೋಡ್ಬೇಕ ನೀವು ಅಂತ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋದ್ರಂತೆ ಕುರುಕ್ಷೇತ್ರದಲ್ಲಿ. ಆ ಸ್ಥಳದಲ್ಲಿ ಭೂಮಿಯಲ್ಲಿ ಕೈ ಹಾಕಿದ್ರಂತೆ ಭಗವತ್ಪಾದರು. ಭೂಮಿಗೆ ಕೈ ಹಾಕಿ ಒಳಗಡೆಯಿಂದ ಒಂದ್ಸಲಿ ಎತ್ತಿದ್ರಂತೆ ಗದೆಯನ್ನ. ಆ ಭೀಮರೂಪ ಭಯಂಕರವಾಗಿತ್ತಂತೆ. ಆ ಕಿರೀಟ, ಕವಚ, ಕೈಗಳಿಗೆ ಹಾಕಿದಂತ ಕಡಗ, ಕೈಯಲ್ಲಿ ಆ ಎತ್ತಿದ ಗದೆ ಹೀಗೆ ಹಿಡಿದುಕೊಂಡು ನಿಂತಿದ್ದಾರೆ. ಎಲ್ಲ ಶಿಷ್ಯರು ಕೈ ಮುಗಿದು ಬಿಟ್ರಂತೆ. ಶಾಂತರಾಗ್ರಿ, ಕ್ಷಮ ಮಾಡ್ರಿ ನಮ್ಮನ್ನ ಅಂತ ಕೈ ಮುಗಿದು ಬಿಟ್ರು. ಆಮೇಲೆ ಭಗವತ್ಪಾದರು ಪುನಃ ಆಯುಧವನ್ನು ಮರೆಮಾಚಿ ತಮ್ಮ ನಿಜ ರೂಪವನ್ನು ತೋರಿಸಿದ್ರು ಅಂತ ಕಥೆಯನ್ನ ನಾರಾಯಣ ಪಂಡಿತರು ಉದಾಹರಿಸಿ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಮತ್ತೊಂದನ್ನು ಹೇಳಿದ್ರು ಅಂತಿದೆ. ಭವಿಷ್ಯ ನುಡಿದ್ರಂತೆ ಭಗವತ್ಪಾದರು. ಅಲ್ಲಿ ಒಬ್ಬ ಯತಿ ಕುಳಿತಿದ್ದಂತೆ. ಯತಿ ವೇಷ, ವಾಸ್ತವಿಕ ಅವನು ಯತಿ ಅಲ್ಲ, ಸನ್ಯಾಸಿ ಅಲ್ಲ ಆತ. ಯತಿಯಂತೆ ವೇಷ ಹಾಕೊಂಡಿದ್ದ. ಎಲ್ಲ ಜನಗಳಿಗೆ ಏನೋ ಒಂದು ಉಪದೇಶ ಮಾಡಿ ಮರಳು ಮಾಡ್ತಾ ಇದ್ದಂತೆ. ಭಗವತ್ಪಾದರು ತಮ್ಮ ಶಿಷ್ಯರ ಜೊತೆಗೆ ಆ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕುರುಕ್ಷೇತ್ರಕ್ಕಲ್ಲಿ ಆ ಸ್ಥಳದಲ್ಲಿ ದೂರದಲ್ಲಿ ಈತ ಕೂತಿದ್ದ. ಅವನ್ ತೋರಿಸಿ ಹೇಳಿದ್ರಂತೆ, ಮುಂದೆ ನಡೆಯೋ ರಾಮಾಯಣದೊಳಗೆ ಇವನೇ ಮಾರೀಚ ಅಂತ ಹೇಳಿದ್ರಂತೆ. ಮುಂದೆ ರಾಮಾಯಣ ನಡೀತದೆ, ಆವಾಗ ಮಾರೀಚ ಇವನೇ ಅಂತ ತೋರಿಸಿದ್ರಂತೆ. ಅಷ್ಟು ಒಬ್ಬ ಮುಂದೆ ಮಾರೀಚ ಅಂತ ಒಬ್ಬನ ಆಗ್ತಾನೆ ಅನ್ನೋ ಭವಿಷ್ಯವನ್ನು ಮೊದಲೇ ಹೇಳಿದ್ರಂತೆ. ಕುರುಕ್ಷೇತ್ರದಲ್ಲಿ ನಡೆದ ಘಟನೆ ಇದು ಅಂತ ನಾರಾಯಣ ಪಂಡಿತರು ಉದಾಹರಿಸಿದ್ದಾರೆ. ಸತ್ಯಾತ್ಮಾದ್ಯೈರಿಹ ಪರಿವೃತೋ ಭಾವಿ ಮಾರೀಚ ದೃಗ್ಭಿಃ ವಿಸ್ಮೇರೈ ಸ್ವೈಃ ನಿಜ ನೃಪತನು ಹೇತಿ ದೃಷ್ಟ್ಯಾತಿ ತುಷ್ಟೈಃ. ತಾವು ಭೀಮನಾದಾಗ
ರಾಜನ ವೇಷದಲ್ಲಿ ಕೈಯಲ್ಲಿ ಗದೆ ಹಿಡ್ಕೊಂಡು ಹೇಗೆ ಯುದ್ಧಕ್ಕೆ ಅಂತ ಬರ್ತಿದ್ರು ಅಂತ ಅನ್ನೋದನ್ನು ತೋರಿಸಿದ್ರು. ಒಂದರ್ಥದಲ್ಲಿ ಭಾರಿ ಸಂತೋಷ ಆಗಿತ್ತು ಶಿಷ್ಯರಿಗೆ. ಹೀಗಿತ್ತ ಭೀಮಾವತಾರ ಭೀಮರೂಪ ಅಂತ ಆಶ್ಚರ್ಯನೂ ಆಗಿತ್ತು, ಸಂತೋಷನೂ ಆಗಿತ್ತು, ಭಯನೂ ಆಗಿತ್ತು. ಮಾರೀಚನನ್ ಬೇರೆ ತೋರಿಸಿದ್ರಂತೆ. ಭಾವಿ ಮಾರೀಚ ದೃಗ್ಭಿಹಿ, ಮುಂದಿನ ರಾಮಾಯಣದೊಳಗೆ ಒಬ್ಬ ಮಾರೀಚ ಅಂತ ಆಗ್ತಾನೆ, ಇವನೇ ಇವನು ಅಂತ ತೋರಿಸ್ಬಿಟ್ರಂತೆ. ಅಂದ್ರೆ ಭಗವತ್ಪಾದರಿಗೆ ಭೂತ ಭವಿಷ್ಯದ ವರ್ತಮಾನಗಳ ತಿಳುವಳಿಕೆ ಹೇಗಿರ್ತಿತ್ತು, ಇದ್ರ ಬಗ್ಗೆ ನಾವು ನಾರಾಯಣ ಪಂಡಿತರು ಉದಾಹರಿಸಿದ ಈ ಕುರುಕ್ಷೇತ್ರದ ಘಟನೆಯಿಂದ ಅರ್ಥ ಮಾಡಿಕೊಳ್ಬಹುದು ಅಂತಾರೆ. ಋಷಿಕೇಶ ಅಂತ ಒಂದು ಕ್ಷೇತ್ರ ಹರಿದ್ವಾರದಿಂದ ಸ್ವಲ್ಪ ಮುಂದೆ ಬರ್ತದೆ. ಅಲ್ಲಿ ಋಷಿಕೇಶದಲ್ಲಿ ಶಿವಭಕ್ತರು ಬಹಳ ಜನ ಇದ್ರಂತೆ. ಆ ಶಿವಭಕ್ತರೆಲ್ಲ ರಾತ್ರಿ ಮಲಗಿದಾಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಶಿವ ಕನಸಿನಲ್ಲಿ ಬಂದಂತೆ. ಬಂದು ಹೀಗೊಬ್ಬ ಯತಿಗಳು ನಮ್ಮ ಗುರುಗಳು ಬಂದಿದ್ದಾರೆ, ನೀವು ನಾಳೆ ಅವರಿಗೆ ಭಿಕ್ಷೆ ಮಾಡಿಸ್ಬೇಕು ಅಂತ. ಹಾಗಾಗಿ ನೀವು ಅವರಿಗೆ ಭಿಕ್ಷೆ ಮಾಡಿಸ್ಲಿಕ್ಕೆ ಹೋಗ್ಬೇಕು, ನಮ್ಮ ಗುರುಗಳವರು ಅಂತ ಶಿವ ಅವರ ಕನಸಿನಲ್ಲಿ ಬಂದು ಹೇಳಿದ. ಅವರೆಲ್ಲ ಬೆಳಗ್ಗೆ ಎದ್ದು ಬಂದಿದ್ದಾರೆ, ನಮ್ಮ ಶಿವ ಹೇಳಿದಾನೆ ನಮಗೆ ಅಂತ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಂದು ಭಗವತ್ಪಾದರ ಸನ್ನಿಧಿಗೆ ಬಂದು ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ್ರಂತೆ. ಹೀಗೆ ನಮಗೆ ಕನಸಿನಲ್ಲಿ ಬಂದು ಶಿವ ಹೇಳಿ ಕಳಿಸಿದಾನೆ, ನಿಮ್ಮ ಸೇವೆ ಮಾಡ್ಬೇಕಂತೆ ಅಂತ. ಅಷ್ಟರಲ್ಲೇನೆ ಒಬ್ಬ ವಿಪ್ರ ಬಂದಂತೆ. ವಿಪ್ರ ಬಂದು ಈ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಇಟ್ಟದ್ದನ್ನ ಭಗವತ್ಪಾದರಿಗೆ ಸ್ವೀಕಾರ ಮಾಡಲಿಕ್ಕೆ ಬಡಿಸಿ ಕೆಲವರಿಗೆ ಮಾತ್ರ ಕಣ್ಣಿಗೆ ಬೀಳುವಂತಾದ, ಇನ್ನು ಕೆಲವರಿಗೆ ಅದೃಶ್ಯನಾಗಿ ಹೋಗ್ಬಿಟ್ನಂತ. ಯಾರದು ಅಂತ ಉಳಿದವರಿಗೆ ಗುರುತುಪಡಿಸ್ಲಿಕ್ಕೆ ಆಗ್ಲಿಲ್ಲ. ನೋಡಿದ್ರೆ ಸ್ವತಃ ಶಿವನೇ, ರುದ್ರದೇವರೇ ಋಷಿಕೇಶದಲ್ಲಿ ಬಂದು ಭಗವತ್ಪಾದರಿಗೆ ಭಿಕ್ಷೆ ಹಾಕಿಸಿದರಂತೆ. ಯತಿ ಭಿಕ್ಷಾ ಸ್ವೀಕಾರ ಮಾಡಿಸಿದ್ದಾರೆ ಅನ್ನೋ ಘಟನೆಯನ್ನ ನಾರಾಯಣ ಪಂಡಿತರು 10ನೇ ಸರ್ಗದಲ್ಲಿ ಉದಾಹರಿಸ್ತಾರೆ. ಇದು ಋಷಿಕೇಶದಲ್ಲಿ ನಡೆದಂತಹ ಘಟನೆ. ಕುರುಕ್ಷೇತ್ರದಲ್ಲಿ, ಹಸ್ತಿನಾವತಿಯಲ್ಲಿ, ಋಷಿಕೇಶದಲ್ಲಿ ಇಂಥ ಅನೇಕ ಅತಿಮಾನುಷವಾದ, ಉಳಿದವರಿಗೆ ಅದು ಸುಲಭವಾಗಿ ಅರ್ಥೈಸಿಕೊಳ್ಳಿಕ್ಕೆ ಆಗದ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಅಂತ ಒಂದಿಷ್ಟನ್ನು ಸಂಗ್ರಹಿಸಿ ನಾರಾಯಣ ಪಂಡಿತರು ತಿಳಿಸ್ತಾರೆ. ಇಂಥ ಅದ್ಭುತವಾದ ವ್ಯಕ್ತಿತ್ವ ನಮ್ಮ ಗುರುಗಳ ವ್ಯಕ್ತಿತ್ವ, ಅದನ್ನು ನಾವು ಅನುಸಂಧಾನ ಮಾಡಬೇಕು. ಇನ್ನೂ ಒಂದು ಘಟನೆಯನ್ನು ಹೇಳ್ತಾರೆ ಪಂಡಿತಾಚಾರ್ಯ. ಭಗವತ್ಪಾದರು ಭಾರೀ ಶ್ರೀಮಂತರ ಮನೆಗೆ ಭಿಕ್ಷೆಗೆ ಅಂತ ಹೋದಾಗ ಯತಿಧರ್ಮ ಪಾಲನೆ ಚೆನ್ನಾಗಿ ಮಾಡ್ತಾ ಇದ್ರು. ಭಾರೀ ಶ್ರೀಮಂತರ ಮನೆಗೇನಾದ್ರೂ ಭಿಕ್ಷೆಗೆ ಹೋದ್ರೆ ಚೆನ್ನಾಗಿ ಭೋಜನ ಮಾಡ್ತಾರೆ ಭಗವತ್ಪಾದರು ಅಂತ ಅವರು ಚೆನ್ನಾಗಿ ಭಾರಿ 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 ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿದರೆ 30 ಜನರು ಊಟ ಮಾಡುವಷ್ಟು ಆಹಾರವನ್ನು ಒಬ್ಬರೇ ಸ್ವೀಕಾರ ಮಾಡ್ತಿದ್ರಂತೆ. 30 ಜನರು ಊಟ ಮಾಡೋದಕ್ಕೆ ಬೇಕಾಗುವಷ್ಟು ಅನ್ನವನ್ನ ಒಬ್ಬರೇ ಊಟ ಮಾಡ್ತಿದ್ರಂತೆ ಭಗವತ್ಪಾದ. ಅಂದ್ರೆ ಅವರ ಶಕ್ತಿ ಎಷ್ಟಿರಬೇಡ. 13 ನರೋಪಭೋಜ್ಯಮನ್ನಂ, 13 ನರ, 30 ಜನರು ಊಟ ಮಾಡುವಷ್ಟು ಅನ್ನ ಊಟ ಮಾಡಿಬಿಡ್ತಿದ್ರಂತೆ. ಯಾಕೆ ಅಂದ್ರೆ ಆ ಶ್ರೀಮಂತರಷ್ಟು ಭಕ್ತಿಯಿಂದ ಮಾಡ್ತಿದಾರಲ್ಲ, ಪ್ರೀತಿಯಿಂದ ಕೇಳ್ಕೊಟ್ರಂತೆ, ಹೀಗೆ ಮಾಡ್ರಿ ನೀವು ಅಂದ್ರೆ ಮಾಡ್ಬಿಡ್ತಿದ್ರಂತೆ. ಕೆಲವೊಮ್ಮೆ ಹೀಗೂ ನಡೀತಿತ್ತಂತೆ. ಭಿಕ್ಷೆ ಕರೆದಿರ್ತಿದ್ರು, ಅವರು ಬಡವರು ಇರ್ತಿದ್ರು, ಅವ್ರ ಹತ್ರ ಅಷ್ಟು ಹಣ ಇರ್ತಿರ್ಲಿಲ್ಲ. ಮನೆಯಲ್ಲಿ ಜನ ಹೆಚ್ಚು ಸೇರ್ಬಿಟ್ರೆ ಅವರಿಗೂ ಎಲ್ಲ ಅನ್ನದಾನ ಆಗ್ಬೇಕು, ಯತಿಗಳಿಗೂ ಭಿಕ್ಷೆ ಆಗ್ಬೇಕು ಭಗವತ್ಪಾದರಿಗೆ. ಏನ್ ಮಾಡ್ಬೇಕು ಪಾಪ, ಏನಾದ್ರೂ ಆತ ಬಡವ, ಅವನ ಕೈಯಲ್ಲಿ ಅಷ್ಟಿಲ್ಲಲ್ಲ. ಆವಾಗ ಭಗವತ್ಪಾದರು ತಮ್ಮ ಭಿಕ್ಷೆ ಆದ್ಮೇಲೆ ಆ ಅನ್ನದ ಪಾತ್ರೆ ಒಳಗೆ ಅನ್ನ ಸ್ವಲ್ಪ ಆಗಿದೆ ಅಂತ ಗೊತ್ತಾದ್ರೆ ಅದಕ್ಕೆ 4 ಪಟ್ಟು ಹೆಚ್ಚಾಗ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಿಬಿಡ್ತಿದ್ರಂತೆ. ಇದು ನೋಡಿ ಅತಿಮಾನುಷವಾದ ಚರಿತ್ರೆ.
ಭುಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು. ಚತುರ್ಗುಣಂ 4 ಪಟ್ಟು ಹೆಚ್ಚು ಮಾಡ್ತೀನಿ. ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು. 4 ಪಟ್ಟು ಹೆಚ್ಚು ಮಾಡಿಬಿಡ್ತಿದ್ರಂತ. ಹೀಗೂ ಮಾಡ್ತಾ ಇದ್ದ ಘಟನೆಗಳನ್ನ ನಾರಾಯಣ ಪಂಡಿತರು ಮಧ್ವ ವಿಜಯದಲ್ಲಿ ದಾಖಲು ಮಾಡ್ತಾರೆ. ಇದು ಅವರ ಚರಿತ್ರೆಯಲ್ಲಿ ಬರುವ ವಿಶೇಷ. ಇದೇನು ಸಾಧಾರಣ ಅನ್ಕೊಳ್ಬೇಡಿ. ಕೆಲವು ಊರುಗಳಿಗೆ ಸಂಚಾರ ಮಾಡ್ಲಿಕ್ಕೆ ಭಗವತ್ಪಾದರು ಹೋದಾಗ ಅಲ್ಲಿದ್ದ ಭಕ್ತರು ಬಂದು ಇವರನ್ನ ಬೇಡ್ತಿದ್ರಂತೆ. ನಮ್ಮೂರಿಗೆ ಮಳೆ ಆಗಿಲ್ಲ, ಮಳೆ ಆಗದೆ ಇದ್ರೆ ಬೆಳೆ ಬೆಳೆಯೋದು ಹೇಗೆ? ನೀವು ಬಂದಿದ್ದೀರಿ, ಏನಾದ್ರೂ ಮಾಡಿ ಮಳೆ ಆಗೋ ಹಾಗೆ ಮಾಡ್ರಿ ಅಂದ್ರೆ ಆ ಊರಿನ ಕಷ್ಟವನ್ನ ಆಲಿಸಿ ಮೋಡಗಳನ್ನು ತರಿಸಿ ಅವ್ರ ಎದುರುಗಡೆಗೆ ಮಳೆ ಸುರಿಸಿ ಮುಂದಿನ ಊರಿಗೆ ಹೋಗ್ತಿದ್ರಂತೆ. ವೃಷ್ಟ್ಯಾದೇ ಸನಿಯಮನಾದಿ ಚಕ್ರ ಏತತ್. ನಾರಾಯಣ ಪಂಡಿತರಂತಾರೆ, ಮೋಡ ತರಿಸಿ ಮಳೆ ಸುರಿಸ್ತಾ ಇದ್ರು ಭಗವತ್ಪಾದರು. ಈ ಕಥೆ ಕೇಳಿ ಭಾರಿ ಆಶ್ಚರ್ಯ ಅಂತೇನು ಅನ್ಕೊಳ್ಬೇಡಿ. ಯಾಕೆ ಅಂದ್ರೆ ಇಡೀ ಭೂಮಿಯನ್ನು ನಿಯಮನ ಮಾಡುವ ಸಮೀರನೇ ಇವರಾದ್ರಿಂದ ಮಳೆ ಸುರಿಸೋದು ಏನ್ ದೊಡ್ಡ ಕಥೆ ಅಂತ ಭಾರಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಮಳೆ ಸುರಿಸ್ತಿದ್ದ ಆ ಅತಿಮಾನುಷವಾದ ಚರಿತ್ರೆ, 30 ಜನರು ಊಟ ಮಾಡ್ತಿದ್ದದ್ದನ್ನು ಒಬ್ಬರೇ ಮಾಡ್ತಾ ಇದ್ದದ್ದು ಚರಿತ್ರೆ, ಇದೆಲ್ಲ ಭಗವತ್ಪಾದರ ಚರಿತ್ರೆಗಳು ಅಂತ ವರ್ಣನೆ ಮಾಡ್ತಾರೆ. ಪಾರಂತಿ ಅಂತ ಒಂದು ಊರಿಗೆ ಬಂದಿದ್ರಂತೆ ಒಮ್ಮೆ ಭಗವತ್ಪಾದ. ಆ ಊರಿಗೆ ಬಂದಿದ್ದಾರೆ. ಬಹಳ ವಿಶಾಲವಾದ ದೇವಸ್ಥಾನ, ಆದ್ರೆ ಅಲ್ಲಿ ಸರಿಯಾಗಿ ನೈವೇದ್ಯ, ಪೂಜೆ, ಸಮಯ ಸಮಯಕ್ಕೆ ಆಗ್ಬೇಕಾದ ಉತ್ಸವಗಳು ಯಾವುದು ನಡೀತಾ ಇರಲಿಲ್ಲ. ಏನೋ ಕಾರಣಾಂತರದಿಂದ ಆ ಊರಿನ ಮುಖಂಡರು, ಮಾಡಬೇಕಾದ ಅರ್ಚಕರದು ಕುಟುಂಬ ಏನೋ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಭಗವತ್ಪಾದರು ಸಂಚಾರ ಮಾಡ್ತಾ ಆ ಪಾರಂತಿ ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಲಿಂಗಾಕಾರದಲ್ಲಿ ಭಗವಂತ ಇದ್ದಾನೆ. ಅಲ್ಲಿಗೆ ಬಂದಾಗ 5 ಲಿಂಗಗಳು, 5 ಲಿಂಗಗಳನ್ನು ಪ್ರತಿಷ್ಠೆ ಮಾಡಿದದ್ದು ಯಾರು? ಅವರೇ ಭೀಮಸೇನ್ ದೇವರಾದಾಗ ಪ್ರತಿಷ್ಠೆ ಮಾಡಿದ್ರಂತೆ. ತಾವೇ ಭೀಮನಾದಾಗ ತಮ್ಮ ಅಣ್ಣ ತಮ್ಮಂದ್ರ ಜೊತೆಗೂಡಿ ಪಂಚಪಾಂಡವರು ಸೇರಿ ಪ್ರತಿಷ್ಠೆ ಮಾಡಿದ ಲಿಂಗಾಕಾರದ ಭಗವಂತನ ವಿಶೇಷ ಸನ್ನಿಧಾನ ಇರುವ ಒಂದು ದೇವಸ್ಥಾನ. ಅಲ್ಲಿಗೆ ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ಸರಿಯಾಗಿ ಪೂಜೆ ಪುನಸ್ಕಾರಗಳಾಗ್ತಾ ಇಲ್ಲ, ನೈವೇದ್ಯ ಆಗ್ತಾ ಇಲ್ಲ ಅಂತ ವಿಷಯ ಕೇಳಿದ್ದಾರೆ. ಅಷ್ಟು ವಿಷಯ ಕೇಳಿದ್ದೇ ತಡ ಆ ಪಾರಂತಿ ಊರಿನ ಮುಖಂಡರನ್ನೆಲ್ಲ ಬರಮಾಡ್ಕೊಂಡ್ರಂತೆ. ಏನ್ ಕಾರಣ ಅಂತ ಕೇಳಿದ್ರು. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ, ಬಹಳ ಪ್ರಾಚೀನವಾದದ್ದು, ಅದು ಪಾಂಡವರ ಕಾಲದ್ದು. ಪೂಜೆ ಇಲ್ಲ, ನೈವೇದ್ಯ ಇಲ್ಲ ಅಂದ್ರೆ ಇಡೀ ಊರಿಗೆ ಏನಾಗ್ಲಿಕ್ಕಿಲ್ಲ. ಈ ಕೂಡಲೇ ಎಲ್ಲ ವ್ಯವಸ್ಥೆ ಆಗ್ಬೇಕು ಅಂದ್ರಂತೆ. ಭಗವತ್ಪಾದರ ಮಾತಿಗೆ, ಅವರು ಕೊಟ್ಟ ಕಾರಣಕ್ಕೆ ಅರ್ಧ ದಿನದೊಳಗೆ ಇಡೀ ಪಾರಂತಿ ದೇವಸ್ಥಾನವನ್ನು ಸ್ವಚ್ಛ ಮಾಡಿಸಿ, ಬಾಗಿಲ ತೆಗೆಸಿ, ಅರ್ಚಕರ ನೇಮಕ ಮಾಡಿ, ದೇವಸ್ಥಾನಕ್ಕೆ ಬೇಕಾಗುವ ಆದಾಯ ಎಷ್ಟೋ ಅದಕ್ಕೆ ಬೇಕಾಗುವಷ್ಟು ಭೂಮಿಯನ್ನು ವ್ಯವಸ್ಥೆ ಮಾಡಿಸಿ, ಒಂದು ದಿನವೂ ನೈವೇದ್ಯ ನಿಲ್ಲೋ ಹಾಗಿಲ್ಲ ಹಾಗೆಲ್ಲವನ್ನು ಕೂಡ ಮಾಡಿಸ್ಬಿಟ್ರಂತೆ. ಯಾಕೆಂದ್ರೆ ಹಿಂದೆ ಭೀಮಸೇನ್ ದೇವರಾದಾಗ ತಾವೇ ಸ್ವತಃ ದ್ರೌಪದಿ ಒಟ್ಟಿಗೆ ಆ 5 ಲಿಂಗಗಳಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ರಂತೆ. ಪಾಂಚಾಲ್ಯ ಬಲಿಸಲಿನಂ ಸಮಂ ದದತ್ಯ ಸೋಸ್ಮಾರ್ಷಿ ತಮಿಮಥ ಪ್ರಪೂಜ್ಯ ಪೂಜ್ಯ. ಶಿಷ್ಯರಿಗೆ ಆಶ್ಚರ್ಯ ಆಯ್ತು. ಭಗವತ್ಪಾದರನ್ನ ಕೇಳಿದ್ರು, ಸ್ವಾಮಿ, ಇಷ್ಟು ದೇವಸ್ಥಾನಗಳಿಗೆ ಹೋಗಿದ್ವಿ, ಈ ದೇವಸ್ಥಾನದ ಮೇಲೆ ಇಷ್ಟು ಒಲವು ತೋರಿಸಿದ್ರಲ್ಲ, ಅರ್ಧ ದಿನದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಸಿದ್ರಲ್ಲ, ಏನ್ ವಿಶೇಷ ಅಂತ ಕೇಳಿದ್ರಂತ. ನಾನೇ ಹಿಂದೆ ದ್ರೌಪದಿ ಒಟ್ಟಿಗೆ ಇಲ್ಲಿಗೆ ಬಂದಿದ್ದೆ, ಇದನ್ನ ಪ್ರತಿಷ್ಠೆ ಮಾಡಿದ್ದು, ಪೂಜೆ ಮಾಡಿದ್ದು, ಈಗ ನಿಂತೋಗಿತ್ತಲ್ಲ ಅದಕ್ಕೆ ಮಾಡಿಸಿದೆ ಅಂತ ಆ ಕಥೆಯನ್ನ ಸ್ಮರಣೆ ಬೇರೆ ಮಾಡ್ಕೊಂಡ್ರಂತ. ಸೋಸ್ಮಾರ್ಷೀತ್ ತಮಿಮಥ, ಅದನ್ನು ಅಸ್ಮಾರ್ಷೀತ್, ಅದನ್ನ ಸ್ಮರಣೆ ಬೇರೆ ಮಾಡ್ಕೊಂಡ್ರಂತ ಆ ಸ್ಥಳದಲ್ಲಿ. ಇವತ್ತಿಗೂ ಇದೆ ಇದು ತುಳುನಾಡಿನಲ್ಲಿ. ನಾವು ಅದನ್ನ ಹೋಗಿ ಬಂದಿದ್ದೇವೆ. ಯಾರಾದ್ರೂ ಅದನ್ನ ದರ್ಶನ ಮಾಡಿ ಬರ್ಬೋದು. ಇವತ್ತು ಚೆನ್ನಾಗಾಗಿದೆ.
ಹೀಗೆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ, ಪೂಜೆ, ಅಲ್ಲಿಗೆ ನಡಿಬೇಕಾದ ನೈವೇದ್ಯ ಅರ್ಧ ದಿನದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ಘಟನೆಗಳನ್ನು ಕೂಡ ನಾವು ಮಧ್ವ ವಿಜಯದಲ್ಲಿ ನೋಡ್ತೇವೆ. ಇಂಥ ಘನ ವ್ಯಕ್ತಿತ್ವ ನಮ್ಮ ಆಚಾರ್ಯರ ವ್ಯಕ್ತಿತ್ವ ಅಂತ ನಾವು ಅನುಸಂಧಾನ ಮಾಡಬೇಕು. ಒಂದ್ಸಲಿ ಭಗವತ್ಪಾದರು ಸಮುದ್ರ ತೀರದ ಹತ್ರ ಬಂದಿದ್ರಂತೆ. ಸಮುದ್ರ ತೀರದಲ್ಲಿ ಭಾರಿ ಭಾರಿ ಅಲೆಗಳು ಮೇಲ್ಮೇಲೆ ಎಚ್ಚತ್ರ ಬಂದು ಅಪ್ಪಳಿಸ್ಲಿಕ್ಕೆ ಶುರು ಆಗಿಬಿಡ್ತು. ಭಗವತ್ಪಾದರು ಆ ಸಮುದ್ರ ತೀರದ ಹತ್ರ ನಿಂತು ತಮ್ಮ ದೃಷ್ಟಿಯನ್ನ ಸಮುದ್ರದ ಮೇಲೆ ಬೀರಿದ್ರಂತೆ. ದೃಷ್ಟಿ ಬರೀ ಬೇರೆ ಏನ್ ಮಾಡಿಲ್ಲ, ಕಣ್ಣಿನ ದೃಷ್ಟಿ ಸಮುದ್ರದ ಮೇಲೆ ಬೀರಿದರೆ ಆ ಸಮುದ್ರ ಕೆರೆ ಆದ ಹಾಗೆ ತಟಾಕದಂತ ಆಗ್ಬಿಡ್ತಂತ ಆ ಸಮಯದೊಳಗೆ. ಜನ್ಮಸ್ಥಿತ್ಯವಸಿತಿದಾಯಿನಂ ಕಟಾಕ್ಷಂ ಲೋಕಾನಾಮಘಟಯದಂಬುಧೌ ಬೃಹದ್ಧೀಹಿ. ನೋಡಿ, ಸಂಚಲನಮಭೂ ತಟಾಕ ದೇಶ್ಯ. ಒಂದು ಕೆರೆ ಕಂಡ ಹಾಗೆ ಭಗವತ್ಪಾದರು ಇರೋವರೆಗೂ ಅದು ಕೆರೆ ಇದ್ದಾಗೆ ಕಾಣಿಸ್ತಿತ್ತಂತ. ಯಾಕೆಂದ್ರೆ ಇವರ ಕಟಾಕ್ಷದ ಶಕ್ತಿ ಅಷ್ಟು. ಮನಸ್ಸು ಮಾಡಿದ್ರೆ ಸೃಷ್ಟಿ ಸ್ಥಿತಿಲಯಗಳನ್ನೇ ಮಾಡಬಹುದು. ಅಂಥ ಕಟಾಕ್ಷ ಸಮುದ್ರವನ್ನ ಆ ಸಮಯದೊಳಗೆ ಕೆರೆ ಮಾಡಿದ ಹಾಗೆ ಮಾಡಿದ್ರು, ಶಾಂತಗೊಳಿಸಿದ್ರು ಅನ್ನೋ ಘಟನೆಯನ್ನು ಕೂಡ ಭಗವತ್ಪಾದರ ಚರಿತ್ರೆಯನ್ನ ನಾರಾಯಣ ಪಂಡಿತರು ಉದಾಹರಿಸ್ತಾರೆ. ಇದೆಲ್ಲ ಅವರ ಘನ ವ್ಯಕ್ತಿತ್ವಕ್ಕೆ ನಿದರ್ಶನ. ದೈಹಿಕ ಬಲನೂ ಅಷ್ಟೇ ಅದ್ಭುತ ಅವರದು. ಕೆಲವು ಜಟ್ಟಿಗಳು ಬಂದಾಗ ತಮ್ಮ ಬೆರಳನ್ನ ನೆಲದ ಮೇಲೆ ಇಟ್ಟರಂತೆ. ಆ ಬೆರಳನ್ನ ನೆಲದ ಮೇಲೆ ಇಟ್ಟು ಹೇಳ್ತಾರೆ, ಇಷ್ಟೋ ತನಕ ನೀವು ಭಾರಿ ಪ್ರಯಾಸ ಪಟ್ರಿ, ಈಗ ನಾನೊಂದು ಬೆರಳು ನೆಲದ ಮೇಲೆ ಇಡ್ತೇನೆ, ನೀವದನ್ನು ಎತ್ತು ಬಿಡ್ರಿ ಸಾಕು ಅಂತಂದ್ರಂತೆ. ಉದ್ಧರ್ತುಂ ವಿಪುಲ ಹೃದಂಗುಲಿಂಚನಾಲಂ ಸೋಭೂದಿತ್ಯಜನಿ ಕುತೂಹಲಂ ಜನಾನಾಂ. ವಿಪುಲ ಹೃದಂಗುಲೀಂಚ ನಾಲಂ. ಒಂದು ಬೆರಳನ್ನ ಜಟ್ಟಿಗಳ ಕೈಯಲ್ಲಿ ಎತ್ತಲಿಕ್ಕಾಗಲಿಲ್ಲಂತೆ, ಕುಸಿದು ಬಿಟ್ಬಿಟ್ರಂತ ಅವರೇ. ಏನದೊಂದು ಬೆರಳಿನಲ್ಲಿ ಅಷ್ಟು ಶಕ್ತಿ ಇತ್ತಂತೆ. ಎಂಥ ದೇಹದ ಶಕ್ತಿ ಇರಬೇಡ, ಯೋಚನೆ ಮಾಡ್ರಿ. ಯೋಗಿಗಳವರು ಸಾಧಾರಣರಲ್ಲ, ಯೋಗಿಗಳೇ ಅವರು. ಅಣಿಮ ಗರಿಮಾದಿ ಸಿದ್ಧ ಪುರುಷರಾಗಿದ್ರು ಅಂತನ್ಲಿಕ್ಕೆ ಇಂಥ ಘಟನೆಗಳೇ ನಿದರ್ಶನ ಅಂತ ಹೇಳ್ತಾರೆ ಭಗವತ್ಪಾದರ ಕಥೆಯನ್ನು ಹೇಳುವಾಗ. ಯಾವ ಚರಿತ್ರೆಗಳನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ್ರೂ ಒಂದೊಂದು ಫಲ ಇದೆ ಮಧ್ವ ವಿಜಯದೊಳಗೆ. ಮಾದ್ನೂರ್ನಲ್ಲಿ ವಿಷ್ಣು ತೀರ್ಥರು ಅಂತ ಕೆಲವು ವರ್ಷಗಳಷ್ಟು ಹಿಂದೆ, ಒಂದು 200 ವರ್ಷದ ಆಸ್ಪಾಸ್ನಲ್ಲಿ ಒಬ್ರು ಇದ್ರು ತಪಸ್ವಿಗಳು. ಆ ಮಾದ್ನೂರ್ ಆರಣ್ಯಕಾಚಾರ್ಯರು ಇದೇ ಮಧ್ವ ವಿಜಯವನ್ನ, ಮಧ್ವಾಚಾರ್ಯರ ಚರಿತ್ರೆಯನ್ನ ಸಾರಿ ಹೇಳುವ ಮಧ್ವ ವಿಜಯವನ್ನೇ ದಿನನಿತ್ಯ ಬಿಡದೆ ಪಾರಾಯಣ ಮಾಡ್ತಾ ಇದ್ರಂತೆ. ಒಮ್ಮೆ ಆ ಪ್ರಾಂತದೊಳಗೆ ಬರಗಾಲ ಬಂತು. ಬರಗಾಲ ಅಂದ್ರೆ ಏನೂ ಬೆಳೆ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ. ಆಹಾರಕ್ಕೆ ಕೊರತೆ ಉಂಟಾಯಿತು. ಸರಿ, ಯಾರು ಏನ್ ಮಾಡಬೇಕು ತೋಚ್ತಾ ಇಲ್ಲ. ಆ ಸುತ್ತಲೂ ಇದ್ದಂತಹ ಜಮೀನ್ದಾರರೆಲ್ಲ ಏನ್ ಮಾಡಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮಳೆ ಬರ್ದಿದ್ರೆ ಏನ್ ಮಾಡಬೇಕು? ಆರಣ್ಯಕಾಚಾರ್ಯರು ದಿನಾ ಒಂದು ದಿವಸವೂ ಬಿಡದೆ ಮಧ್ವಾಚಾರ್ಯರ ಚರಿತ್ರೆಯನ್ನ, ಮಧ್ವ ವಿಜಯವನ್ನು ಪಾರಾಯಣ ಮಾಡ್ತಾ ಇದ್ರಂತೆ. ಅವರಿಗೊಂದು ಸಿದ್ಧಿಯಾಗಿತ್ತು. ಅವರು ಹೇಳಿದ್ರಂತೆ, ಬರಗಾಲ ಹೋಗೋವರೆಗೂ ನಾನು ಅದಕ್ಕೆ ಬೇಕಾದಂತಹ ಸಂಪತ್ತು ಕೊಡ್ತೇನೆ, ನೀವು ನನ್ನ ಹತ್ರ ಬಂದು ತಗೊಳ್ರಿ ಅಂತಂದಿದ್ರಂತೆ. ತಾಮ್ರದ ನಾಣ್ಯವನ್ನ ಮಧ್ವ ವಿಜಯ ಹೇಳಿ ಬಂಗಾರ ಮಾಡಿ ಜಾಗೀರ್ದಾರರಿಗೆ ಕೊಟ್ಟು ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿಸಿದ್ರಂತೆ. ಊಟಕ್ಕೆ ಹಾಕ್ರಿ ಅಂತ. ಯಾವುದರ ಫಲ? ಮಧ್ವ ವಿಜಯದ ಫಲ. ಅಷ್ಟು ಶಕ್ತಿ ಭಗವತ್ಪಾದರ ಚರಿತ್ರೆ. ಇದು ಅತಿರಂಜಿತ ಅಲ್ಲ, ಕಪೋಲ ಕಲ್ಪಿತ ಅಲ್ಲ, ಏನೋ ನಿಮ್ ಗುರುಗಳ ಬಗ್ಗೆ ನೀವು ಹೇಳ್ಕೊಳ್ತಿದ್ದೀರಿ ಅಂತ ಅಂಧಶ್ರದ್ಧೆ ಅಲ್ಲ. ನಡೆದ ಘಟನೆ.
ಅದಕ್ಕೆ ಮಧ್ವರ ಚರಿತ್ರೆಯನ್ನ ಆನಂದದಿಂದ ದಿನೇ 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 ಮಧ್ವ ವಿಜಯದಲ್ಲಿ ಹೇಳಿದನ್ನ ಆವೃತ್ತಿ ಮಾಡ್ತಾ ಇರ್ಬೇಕಂತ. ಅವರಿಗೆ ಇನ್ನೂ ಆಶ್ರಮ ಆಗಿರಲಿಲ್ಲ ಭಗವತ್ಪಾದರಿಗೆ. ಒಬ್ಬ ಸಹಪಾಠಿ ವಿಪರೀತ ತಲೆನೋವು ಬರ್ತಿತ್ತಂತವನಿಗೆ. ಅದೇನು ಹುಟ್ಟಿನಿಂದ ಇದ್ದದ್ದು ತಲೆನೋವು. ಏನೆಲ್ಲ ಔಷಧೋಪಚಾರ ಮಾಡಿಸಿದ್ದ, ಆದ್ರೆ ಹೋಗಿರಲಿಲ್ಲ. ಪಾಠಕ್ಕೆ ಕರೆದಾಗೆಲ್ಲ ತಲೆನೋವು ತಲೆನೋವು ಅಂತಿದ್ದ. ಗುರುಕುಲದಲ್ಲಿದ್ದಾಗ ಇವರು ವಾಸುದೇವ ಅಂತ ಇವರಿಗೆ ಹೆಸರಿತ್ತು. ಅವನನ್ನು ಒಂದ್ಸಲಿ ಕರ್ಕೊಂಡು ಹೋದ್ರಂತೆ. ರಹಸ್ಯದಲ್ಲಿ ಕರ್ಕೊಂಡು ಹೋಗಿ ಅವನ ಕಿವಿಯಲ್ಲಿ ಮಂತ್ರ ಹೇಳಿ ಒಂದ್ಸಲಿ ಗಾಳಿ ಊದಿದ್ರಂತೆ. ಆ ಗಾಳಿ ಯಾವತ್ತು ಊದಿದ್ರೋ ಅವತ್ತಿನಿಂದ ಅವನ ತಲೆನೋವು ಹೋದದ್ದು ಆಮೇಲೆ ಬರಲೇ ಇಲ್ಲಂತದ್ದು. ನೋಡ್ರಿ, ಭಗವತ್ಪಾದರು ಮುಖವಾಯುನ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ ಪ್ರಿಯವಯಸ್ಯ ಶಿರೋ ಗುರುವೇದನಾ. ಆ ಬಹಳ ವೇದನೆ ಆಗ್ತಾ ಇದ್ದದ್ದು ಮುಖವಾಯುನ ಗಾಳಿ ಕಿವಿಯಲ್ಲಿ ಊದೋದ್ರಿಂದ ತಲೆನೋವು ಹೋಯಿತು ಅಂತ ಒಂದು ಕಥೆ ಹೇಳ್ತಾರೆ. ಇದು ಭಗವತ್ಪಾದರ ಸಿದ್ಧಿ ಎಷ್ಟು ದೊಡ್ಡದು ಅಂತಲಿಕ್ಕೆ ಇದೊಂದು ಕಥೆ. ಅವರು ಗುರುಕುಲ ವಾಸ ಮಾಡಿದಾಗ ಅವರು ಸ್ನೇಹಿತನ ತಲೆನೋವು ಹೋಗಿಸಿದ್ದು ಇದಕ್ಕೊಂದು ನಿದರ್ಶನ ಅಂತ ಮಧ್ವ ವಿಜಯದಲ್ಲಿ ದಾಖಲು ಮಾಡ್ತಾರೆ. ಹಾಗಾಗಿ ಮಧ್ವ ವಿಜಯ ಅಂದ್ರೆ, ಮಧ್ವಾಚಾರ್ಯರ ಚರಿತ್ರೆ ಅಂದ್ರೆ, ಯಾರೆಲ್ಲ ಏನೆಲ್ಲ ಅಭೀಷ್ಟಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾರೋ ಅದೆಲ್ಲವನ್ನು ಪೂರ್ಣ ಮಾಡುವಂತ ಒಂದು ಅಪೂರ್ವ ಶಕ್ತಿ. ಅದೇ ಮಧ್ವ ವಿಜಯ, ಮಧ್ವಾಚಾರ್ಯರು ಅಂತ ತಿಳಿಬೇಕು. ಸಾಧಕರಾದ ನಮಗೆ ಆ ಶ್ರದ್ಧೆ ಬೇಕು ಅವರ ಮೇಲೆ, ಅಂದ್ರೆ ಅದು ಫಲಿಸ್ತದೆ ನಮಗೆ. ಅದು ಎಂಥದ್ದೇ ಇರಲಿ, ಆ ಸಮಸ್ಯೆ ಬಿಗಡಾಯಿಸ್ತಿರ್ಲಿ, ಆದ್ರೆ ಮಧ್ವ ವಿಜಯದಿಂದ ನಮಗದು ಪರಿಹಾರ ಆಗೇ ಆಗ್ತದೆ. ಅದಕ್ಕೆ ಅದನ್ನು ಆನಂದಾಂಕ ಅಂತ ಕರೀತಾರೆ. ಎಲ್ಲ ಚರಿತ್ರೆಗಳನ್ನು ಸಂಗ್ರಹಿಸಿ ಕೊನೆಯ ಶ್ಲೋಕದಲ್ಲಿ ಆನಂದ ಅಂತಾರೆ ಮತ್ತೆ ನಾರಾಯಣ ಪಂಡಿತರು. ತಲೆನೋವು ಹೋಗ್ತದೆ, ಇನ್ನಿನ್ನ ಬೇರೆ ಬೇರೆ ಏನಾದ್ರೂ ಹೊಟ್ಟೆ ನೋವು, ಉದರಕ್ಕೆ ಸಂಬಂಧಪಟ್ಟ ರೋಗಗಳಿದ್ರೆ ಅದು ಹೋಗ್ತದೆ. ಆಮಯಾದಿ ವಿರಹಿ ಯೋಗಿ ಸುಹೃತ್ ಸರ್ವದಾ. ಆಮಯಾದಿ ವಿರಹಿ ಅಂತಾರೆ. ದಾಕ್ಷ್ಯಾತ್ ಶ್ರೀಧರ ಮಾಮಯಾದಿ ವಿರಹಿ ಯೋಗಿ ಸುಹೃತ್ ಸರ್ವದಾ. ಸಕಲ ರೋಗಗಳು ದೂರ ಆಗಿದ್ದಾವೆ ಅವರ ಹತ್ರ, ಸುಳಿಯಲ್ಲ ಮಧ್ವಾಚಾರ್ಯರ ಹತ್ರ. ಯಾಕೆ? ಸದಾ ಮಂತ್ರಗಳ ಸಿದ್ಧಿ ಮಾಡ್ಕೊಂಡಿದ್ದಾರೆ. 7 ಕೋಟಿಗಿಂತಲೂ ಹೆಚ್ಚು ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡ ಮಹಾಪುರುಷರು ಅಂತಾರೆ ಮಂತ್ರಾಲಯ ಪ್ರಭುಗಳು. ಆ ಮಂತ್ರಗಳು ಅಷ್ಟು ಸಿದ್ಧಿ ಮಾಡಿಕೊಂಡದ್ರಿಂದ ಹಯಗ್ರೀವ, ದತ್ತಾತ್ರೇಯ, ಕಪಿಲ ಎಲ್ಲ ಮಂತ್ರಗಳನ್ನ ಜಪಿಸ್ತಾರಂತೆ. ಅದು ಸಿದ್ಧ ಪುರುಷರು, ಅದು ಸಾತ್ವಿಕ ಮಂತ್ರಗಳು. ಅವ್ಯಾವುದೂ ಕೂಡ ರಾಜಸ ತಾಮಸ ಅಲ್ಲ, ಎಲ್ಲಾ ಸಾತ್ವಿಕ ಮಂತ್ರಗಳು. 37 ಮಹಾಮಂತ್ರಗಳು, 7 ಕೋಟಿ ಮಹಾಮಂತ್ರಾಣ. 7 ಕೋಟಿ ಅಂದ್ರೆ ಏನದು ಮಂತ್ರಗಳ ಸಂಖ್ಯೆ ಕೇಳಿದ್ರೆ ನಮಗೆ ಗಾಬರಿ ಆಗ್ತದೆ. ಅಂಥ ಮಂತ್ರಸಿದ್ಧರು, ಮಂತ್ರ ಪ್ರಸಿದ್ಧರು ಸಾಧಾರಣ ಅಲ್ಲ. ಬೇರೆ ಬೇರೆಯವರು ಲೋಕದಲ್ಲಿ ಈಗಿದ್ದಾರೆ ತುಂಬಾ. ಸ್ಮಶಾನದಲ್ಲಿ ಹೆಣದ ಮೇಲೆ ಕೂತ್ಕೊಂಡು ಗ್ರಹಣ ಕಾಲದಲ್ಲಿ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡು ಬಂದೆ, ಅಥವಾ ಇನ್ನೇನೋ ಬಲಿಗಳನ್ನು ಕೊಟ್ಟು, ಕೋಳಿ ಬಲಿ ಕೊಟ್ಟು ಸಿದ್ಧಿ ಮಾಡ್ಕೊಂಡು ಬಂದೆ. ಭೈರವ ಮಂತ್ರ ಅಂತ, ಭೈರವಿ ಮಂತ್ರ, ಶಾಕ್ತ ಮಂತ್ರ, ಕರ್ಣಪಿಶಾಚಿಯ ಮಂತ್ರ ಅಂತೆಲ್ಲ ಇದ್ದಾವೆ ಕೆಲವು. ಅವುಗಳೆಲ್ಲ ತಾತ್ಕಾಲಿಕವಾದ ಸಿದ್ಧಿ ಕೊಡ್ತಾವೆ, ಕೊನೆಗೆ ಅವರನ್ನೇ ಅದು ಬಲಿ ತಗೊಳ್ತಾವೆ. ಅದಕ್ಕೆ ಅಂಥ ರಾಜಸ ತಾಮಸ ವಿದ್ಯೆಯಿಂದ ಲೋಕದಲ್ಲಿ ಬಹುಸಂಖ್ಯೆ ಜನರನ್ನ ಮರಳು ಮಾಡಿರ್ತಾರೆ. ಅವರನ್ನ ಅವಲಂಬಿಸಿ ಹೋಗೋದು ಸರಿಯಲ್ಲ. ನಮ್ಮ ಗುರುಗಳು ಆಚಾರ್ಯರು ಕೇವಲ ಸಾತ್ವಿಕವಾದ ಶ್ರೇಯಸ್ಸನ್ನು ಕೊಡುವ ಮಂತ್ರಗಳನ್ನೇ ಜಪಿಸಿ ಸಿದ್ಧಿ ಪಡ್ಕೊಂಡವರು. ಹಾಗಾಗಿ ಅವರ ಸನ್ನಿಧಿಯಲ್ಲಿ ಹೋದ್ರೆ, ಅವರನ್ನು ಒಲಿಸ್ಕೊಂಡ್ರೆ, ಅವರ ಚರಿತ್ರೆಗಳನ್ನು ಕೇಳಿದ್ರೆ ನಮ್ಮೊಳಗೂ ಆ ಸಾತ್ವಿಕ ಶಕ್ತಿ ಚೆನ್ನಾಗಿ ಬರ್ಲಿಕ್ಕೆ ಅವಕಾಶ ಇದೆ.
ಅಂಥ ಆಚಾರ್ಯರನ್ನು ಪಡೆದಿದ್ದೇವೆ ನಾವು, ಸಾಧಾರಣ ಅಲ್ಲ. ಎಷ್ಟು ಸನ್ಮಾರ್ಗ, ಎಷ್ಟು ಶುದ್ಧವಾದ ಮಾರ್ಗ, ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶುದ್ಧವಾದ ಮಾರ್ಗ. ಅಂಥ ಆಚಾರ್ಯರನ್ನ ಗುರುಗಳನ್ನಾಗಿ ಪಡೆದಿದ್ದೇವೆ ಅನ್ನೋ ಹೆಮ್ಮೆ ನಮಗಿರಬೇಕು. ಆ ಮಧ್ವಿ ವಿಜಯದಲ್ಲಿ ವರ್ಣಿಸುವಾಗ ನಾರಾಯಣ ಪಂಡಿತರು ಅಕ್ಷರಶಃ ಈ ವಿಷಯಗಳನ್ನು ಸ್ಪಷ್ಟಪಡಿಸ್ತಾರೆ. ಅಂಥ ವ್ಯಕ್ತಿಗಳು ಭಗವತ್ಪಾದರು ಸಾಧಾರಣ ಅಲ್ಲ, ಭಾರಿ ಆಶ್ಚರ್ಯ ಅನ್ಕೊಳ್ಬೇಡಿ. ಅವ್ರು ಮೂರ್ಲೋಕದ ಗುರುಗಳು, ಮೂರ್ಲೋಕವನ್ನ ನಿಯಂತ್ರಿಸೋ ವಾಯು, ಅವರೇ ಇಲ್ಲಿ ಬಂದಿದ್ದಾರೆ ಅಂದ್ಮೇಲೆ ಇಂಥ ಚರಿತ್ರೆಗಳೆಲ್ಲ ಏನ್ ಭಾರಿ ಆಶ್ಚರ್ಯ ಏನಲ್ಲ ಅಂತಾರೋ. ಅಂಥ ವಾಯುದೇವರ ಅವತಾರನೇ ಇವರು ಅಂತ ದೃಢಪಡಿಸ್ತಾರೆ ನಾರಾಯಣ ಪಂಡಿತರು ಅಲ್ಲಲ್ಲಿ ಹೇಳುವಾಗ. ಇಂಥ ಭಗವತ್ಪಾದರ ಚರಿತ್ರೆಗಳನ್ನ ಒಳಗೊಂಡೇ ಮಧ್ವಿ ವಿಜಯ ಬಂದಿದೆ. ನಾವು ಅದನ್ನ ಕೆಲವು ದಿನಗಳಿಂದ ಪಾಠ ಮಾಡಿಸ್ಕೊಳ್ತಾ ಬರ್ತಾ ಇದ್ದೇವೆ. ಇನ್ನೂ ಅದರ ಪಾಠ ಮುಂದುವರಿಲಿಕ್ಕಿದೆ. ಇವತ್ತು ಮಧ್ವನವಮಿಯ ಪರ್ವಕಾಲ ಆದ್ರಿಂದ ಎಲ್ರಿಗೂ ಮಧ್ವಾಚಾರ್ಯರ ಸ್ಮರಣೆ ಆಗಲಿ ಅನ್ನೋ ಕಾರಣಕ್ಕೆ ಕೆಲವು ಚರಿತ್ರೆಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇನ್ನು ಉಳಿದದ್ದನ್ನ ಆ ಚರಿತ್ರೆಗಳು ಮಧ್ವಿ ವಿಜಯದಲ್ಲಿ ಬಂದಂತೆ ಅದರ ಪಾಠ ಮಾಡ್ತಾ ಕೇಳೋಣ, ತಿಳಿಯೋಣ, ಭಗವತ್ಪಾದರಲ್ಲಿ ಭಕ್ತಿ ಮಾಡಿ, ಶ್ರದ್ಧೆ ಮಾಡಿ ಅವರ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರ ಆಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ವಿಠಲಾಚಾರ್ಯ, ವಿಷ್ಣು ಮಂಗಳದ ಬಗ್ಗೆ ಹೇಳಿ. ವಿಷ್ಣು ಮಂಗಳ, ವಿಷ್ಣು ಮಂಗಳ ಅಂತ ಒಂದು ಕ್ಷೇತ್ರ ಇದೆ, ಅದು ಕಾಸರಗೋಡ್ನ ಹತ್ರ ಬರ್ತದೆ. ಭಗವತ್ಪಾದರು ಆ ವಿಷ್ಣು ಮಂಗಳ ಕ್ಷೇತ್ರಕ್ಕೆ ಬಂದು ಅಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡ್ರು ಅಂತ ನಾರಾಯಣ ಪಂಡಿತರು ಮಧ್ವಿ ವಿಜಯದಲ್ಲಿ ಮುಂದೆ ದಾಖಲು ಮಾಡ್ತಾರೆ. ಅಲ್ಲಿ ತ್ರಿವಿಕ್ರಮ ಪಂಡಿತರೊಟ್ಟಿಗೆ ಸಂವಾದ ನಡೆದದ್ದು ಕೂಡ, ವಾದ ನಡೆದದ್ದು ಅದೇ ಸ್ಥಳದಲ್ಲಿ ಅಂತ ಉದಾಹರಿಸಿದ್ದಾರೆ. ಹಾಗಾಗಿ ನಾವು ಭಗವತ್ಪಾದರ ಚಾತುರ್ಮಾಸ್ಯ ಕೈಗೊಂಡ ಸ್ಥಳ ಅನ್ನೋ ಕಾರಣಕ್ಕಾಗಿ ಅದನ್ನ ಆಧರಿಸಬೇಕು. ಇಷ್ಟು ನಮಗೆ ಮಾಹಿತಿ ಮಧ್ವಿ ವಿಜಯದಿಂದ ಸಿಗ್ತದೆ. ಹರೇ ವಿಠಲ ಗುರುಗಳೇ.